ಗುರು 1 ವರ್ಷದಲ್ಲಿ 1 ಕೋಟಿ ಸಂಪಾದನೆ ಮಾಡಿ 45 ಲಕ್ಷ ಸಾಲ ತೀರಿಸ್ಬೇಕಂತ ಕನಸೊತ್ತು ಇಲ್ಲಿಗೆ 8 ದಿನ ಆಯಿತು. ಆಲ್ರೆಡಿ ಆರೋಗ್ಯ ಸರಿ ಇಲ್ಲ ಅಂತ 4-5 ದಿವಸ ಅಟ್ರಪ್ಲಪ್ ಆಗಿದ್ದೀನಿ. ಹಾಗೆ ಒಂದು ಮಜ್ಜಿಗೆ ಕುಡ್ಕೊಂಡು ಅಂಬಲಿ ಕುಡ್ಕೊಂಡು ಶಿವಾಜಿನಗರ ಬಂದೆ. ಕಾರಣ ನೀವೆಲ್ಲ ನೋಡಿರ್ಬೋದು, ಒಬ್ಬರು ಡ್ರೈವರು ದುಡಿಮೆ ಇಲ್ಲ, ಸಾಲಗಾರ ಕಾಟ ತಡೆಯೋಕ್ಕಾಗದೆ ವಿಷ ಕುಡಿದಿದ್ರು. ಸೊ ಅವರಿಗೆ ನಮ್ಮ ಸ್ವಾಭಿಮಾನಿ ಚಾಲಕರ ಸಂಘಟನೆಗಳ ಒಕ್ಕೂಟದಿಂದ ಆರ್ಥಿಕ ಸಹಾಯ ಮಾಡಿ ಅಲ್ಲಿಂದ ಅವರಿಗೆ ಬುದ್ಧಿ ಮಾತು ಹೇಳಿ ಧೈರ್ಯ ಹೇಳಿ ಇನ್ನು ಮುಂದೆ ಹೀಗೆಲ್ಲ ಮಾಡ್ಕೋಬೇಡಿ ಅಂತ ಹೇಳಿ ಆಚೆ ಬಂದು ನೋಡಿದಾಗ ನಮ್ಮ ಒಕ್ಕೂಟದ ನಾರಾಯಣ ಸ್ವಾಮಿ ಅವ್ರು ಬಂದಿದ್ದರು. ಸೊ ಹಾಗೆ ಒಂದು ಪ್ರೆಸ್ ಮೀಟ್ ಇತ್ತು. ಪ್ರೆಸ್ ಮೀಟ್ ನೋಡಿಕೊಂಡು ಒಂದು ಫುಟ್ಬಾಲ್ ತಿನ್ಕೊಂಡು 2 ಗಾಡಿ ಸೇಲ್ಗೆ ಹಾಕಿದ್ದೆ. ಸೊ 2 ಗಾಡಿ ಸೇಲ್ ಆದರೆ ಏನೋ ಆರ್ಥಿಕ ಪರಿಸ್ಥಿತಿ ನನಗೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಬಾಯಿಗೆ ಬಂದಂಗೆ ರೇಟ್ ಕೇಳಿದ್ರು, ಏನು ಮಾಡೋಕ್ಕಾಗಲ್ಲ. ಅದರಿಂದ ಒಂದು 3-4 ಅವ್ರು ವೇಸ್ಟು ಆಗೋಯ್ತು. ಸೊ ಮನ್ಸಿಗೆ ತುಂಬ ಬೇಜಾರಾಗಿ ಡ್ಯೂಟಿಗೆ ಬಂದೆ. ಡ್ಯೂಟಿಗೆ ಬಂದಾಗ ಒಂದಂತೂ ಅನ್ನಿಸ್ತು, ಯಾರ್ಯಾದ್ರೂ ಸಾಲ ತೊಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನಮಗೆ ಕೊಡೋಕ್ಕೆ ಧೈರ್ಯ ಇಲ್ಲ ಅಂದರೆ ತೊಗೊಳಕ್ಕೆ ಹೋಗಬೇಡಿ. ಎಲ್ಲರೂ ಕೊಡ್ತೀವಿ ಅಂತಲೇ ಸಾಲ ತೊಗೊಳ್ಳೋದು, ಬಟ್ ಪರಿಸ್ಥಿತಿ ಮನಸ್ಥಿತಿ ಆ ಥರ ಆಗುತ್ತೆ. ಸೊ ಕೊಟ್ಟವ್ರ ಹತ್ರ ಒಂದು ಮಾತು ಅನ್ನಿಸ್ಕೊಂಡು ನಿಧಾನಕ್ಕಾದರೂ ಪರವಾಗಿಲ್ಲ, ಆದಷ್ಟು ಸಾಲ ತೀರಿಸಿ ಇನ್ನು ಮುಂದೆ ಸಾಲ ಮಾಡೋಕ್ಕೆ ಹೋಗಬೇಡಿ.